ನಮ್ಮೆಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಮೊಬೈಲ್ ಫೋನ್ ಬೇಕು. ರಾತ್ರಿ ಮಲಗೋವರೆಗೂ ಮೊಬೈಲ್ ಬೇಕು. ಇಂಟರ್ನೆಟ್, ಗೇಮ್ಸ್, ಕ್ಯಾಮ್ರಾ, ಬ್ಯಾಂಕಿಂಗ್ ಹೀಗೆ ಒಂದೇ ಒಂದು ಪುಟ್ಟ ಸಾಧನ ಇಡೀ ಜಗತ್ತನ್ನೇ ನಮ್ಮ ಕೈಲಿ ತಂದಿಟ್ಟಿದೆ. ಆದರೆ ಒಂದು ವೇಳೆ 1973ರಲ್ಲಿ ಆ ಒಂದು ಘಟನೆ ನಡೆಯದೇ ಇದ್ದಿದ್ರೆ ಇವತ್ತು ನಮ್ಮ ಕೈಲಿ ನಿಮ್ಮ ಕೈಲಿ ಈ ಸ್ಮಾರ್ಟ್ ಫೋನ್ ಇರ್ತಿರ್ಲಿಲ್ಲ ಅನಿಸುತ್ತೆ. ಅಸಲಿಗೆ ಈ ಮೊಬೈಲ್ ಫೋನನ್ನು ಯಾಕೆ ಕಂಡುಹಿಡಿದ್ರು, ಇದರ ಮೊದಲ ತೂಕ ಎಷ್ಟಿತ್ತು ಮತ್ತು ಕೇವಲ ಮಾತನಾಡಲು ಬಂದ ಈ ಯಂತ್ರ ಇವತ್ತು ಜಗತ್ತನ್ನು ಹೇಗೆ ನುಂಗಿ ನೀರು ಕುಡಿತಾ ಇದೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊಬೈಲ್ ಕಂಡುಹಿಡಿಯುವ ಮುನ್ನ ಜಗತ್ತು ಹೇಗಿತ್ತು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಮೊಬೈಲ್ ಬರೋಕ್ಕಿಂತ ಮುಂಚೆ ಜಗತ್ತಿನಲ್ಲಿ ಬರೀ ಲ್ಯಾಂಡ್ಲೈನ್ ಫೋನ್ಗಳಿದ್ವು. ಅಂದರೆ ನೀವು ಯಾರಿಗಾದ್ರೂ ಫೋನ್ ಮಾಡಬೇಕಾದ್ರೆ ಒಂದು ಮನೆಯಲ್ಲಿ ಇರಬೇಕಿತ್ತು. ನಿಮಗೆಲ್ಲ ಗೊತ್ತೇ ಇರುತ್ತೆ. ಇಲ್ವೇ ರಸ್ತೆಯಲ್ಲಿ ಪಬ್ಲಿಕ್ ಟೆಲಿಫೋನ್ ಬೂತ್ಗಳ ಮುಂದೆ ಕ್ಯೂ ನಿಲ್ಲಬೇಕಿತ್ತು. ಯೋಚನೆ ಮಾಡಿ, ನೀವು ಕಾರ್ನಲ್ಲೆಲ್ಲೋ ಹೋಗ್ತಾ ಇದ್ದೀರಾ ಅಂತ, ಅರ್ಜೆಂಟಾಗಿ ಯಾರಿಗೋ ಇನ್ಫಾರ್ಮೇಷನ್ ಕೊಡಬೇಕು. ಆಗ ನೀವೇನು ಮಾಡ್ತಿದ್ರಿ, ದಾರಿಲಿ ಎಲ್ಲಾದರೂ ಟೆಲಿಫೋನ್ ಬೂತ್ ಇದೆಯಾ ಅಂತ ಹುಡುಕ್ಬೇಕಾಗಿತ್ತು. ಅಂದರೆ ಈ ಮನುಷ್ಯ ಎಲ್ಲೇ ಹೋದ್ರೂ ಆ ವೈರ್ ಇರೋ ಫೋನ್ ಕನೆಕ್ಟ್ ಆಗಿರಬೇಕಿತ್ತು. ಆ ದೊಡ್ಡ ಸಮಸ್ಯೆಯನ್ನು ನೋಡಿಯೇ ವಿಜ್ಞಾನಿಗಳು ಒಂದು ಐಡಿಯಾ ಬಂತು. ಮನುಷ್ಯ ಎಲ್ಲೇ ಹೋದ್ರೂ ಅವನ ಜೊತೆಲೇ ವೈರ್ ಇಲ್ಲದೆ ಹೋಗುವ ಒಂದು ಫೋನ್ ಕಾಲಿಂಗ್ ಸಾಧನ ಯಾಕೆ ಮಾಡಬಾರ್ದು ಅಂತ ಹೀಗೆ ಯೋಚನೆ ಮಾಡಿ 1973ರಲ್ಲಿ ಅಮೆರಿಕದ ಟೊಮಟ್ರೋಲ್ ಕಂಪನಿಯ ಇಂಜಿನಿಯರ್ ಮಾರ್ಟಿನ್ ಕೂಪರ್ ಜಗತ್ತಿನ ಮೊದಲ ಪೋರ್ಟಬಲ್ ಮೊಬೈಲ್ ಫೋನ್ ಕಂಡುಹಿಡಿದ್ರು. ಅದರ ಹೆಸರು ಮೋಟೋರೋಲಾ ಡೈನಾ TAC 800X. ಆದರೆ ಆ ಫೋನು ಇವತ್ತಿನ ಥರ ಇರಲಿಲ್ಲ ಗುರು. ಅದು ನೋಡೋಕ್ಕೆ ಒಂದು ದೊಡ್ಡ ಸಿಮೆಂಟ್ ಇಟ್ಟಿಗೆ ಥರ ಇರ್ತಿತ್ತು. ಅದ್ರ ತೂಕ ಬರೋಬ್ಬರಿ 1 kgಗಿಂತ ಜಾಸ್ತಿ ಇತ್ತು. ಇವತ್ತಿನ ಐಫೋನ್ಗಳ ತೂಕ ಕೇವಲ 200 ಗ್ರಾಮ್ ಇರುತ್ತೆ ಅಷ್ಟೇ. ಅಂದರೆ ಮೊದಲು ಮೊಬೈಲ್ ಇವತ್ತಿನ 5 ಫೋನ್ಗಳ ತೂಕದಷ್ಟು ಇತ್ತು ಅಂತ ಅರ್ಥ. ಇದಕ್ಕಿಂತ ಶಾಕಿಂಗ್ ವಿಷಯ ಏನಂದರೆ ಆ ಫೋನನ್ನು ಪೂರ್ತಿ ಚಾರ್ಜ್ ಮಾಡೋಕ್ಕೆ 10 ಗಂಟೆಗಳು ಬೇಕಿತ್ತಂತೆ. ಆದರೆ ಅದರಲ್ಲಿ ಕೇವಲ 20ರಿಂದ 30 ನಿಮಿಷ ಮಾತ್ರ ಮಾತನಾಡಲು ಸಾಧ್ಯವಾಗ್ತಿತ್ತು. ಇಲ್ಲಿ ಇನ್ನೊಂದು ಮಜವಾದ ಕತೆ ಇದೆ. ಮಾರ್ಟಿನ್ ಕಪೂರು ಆ ಫೋನ್ ರೆಡಿ ಮಾಡಿ ಮೊದಲನೇ ಕಾಲ್ ಯಾರಿಗೆ ಮಾಡಿದ್ರು ಗೊತ್ತಾ? ಅವರ ಪ್ರತಿಸ್ಪರ್ಧಿ ಕಂಪನಿಯಾದ AT&Tನ ಜೋಯಲ್ ಏಂಜಲ್ ಅನ್ನೋ ವಿಜ್ಞಾನಿಗೆ. ರಸ್ತೆಯಲ್ಲಿ ನಿಂತು ಫೋನ್ ಮಾಡಿ, ಜೋಯಲ್, ನಾನು ಜಗತ್ತಿನ ಮೊದಲ ಮೊಬೈಲ್ ಫೋನ್ನಿಂದ ರಸ್ತೆಯಲ್ಲಿ ಓಡಾಡ್ತಾ ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಶಾಕ್ ಕೊಟ್ರಂತೆ. ಆದರೆ ಆ ಕಾಲದಲ್ಲಿ ಈ ಫೋನ್ ಬೆಲೆ ಎಷ್ಟು ಗೊತ್ತಾ? ಸುಮಾರು $3,995. ಅಂದರೆ ಇವತ್ತಿನ ನಮ್ಮ ಭಾರತದ ರೂಪಾಯಲ್ಲಿ ಲೆಕ್ಕ ಹಾಕಿದರೆ ಬರೋಬ್ಬರಿ 3.5 ಲಕ್ಷ ರೂಪಾಯಿಗಿಂತ ಜಾಸ್ತಿ. ಅದಕ್ಕೆ ಆ ಕಾಲದಲ್ಲಿ ಕೇವಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮಾತ್ರ ಇದನ್ನ ಯೂಸ್ ಮಾಡ್ತಾ ಇದ್ರು. 1990 ಮತ್ತು 2000ರ ದಶಕದಲ್ಲಿ ನೋಕಿಯಾ ಕಂಪನಿ ಜಗತ್ತಿಗೆ ಸಣ್ಣ ಮತ್ತು ಕಡಿಮೆ ಬೆಲೆಯ ಕೀಪ್ಯಾಡ್ ಫೋನ್ಗಳನ್ನ ಪರಿಚಯಿಸಿತು. ಜಗತ್ತಿನ ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲ್ ಕನೆಕ್ಟ್ ಆಯಿತು ಆವಾಗಲೇ. ಆದರೆ ಅಸಲಿಗೆ ಗೇಮ್ ಚೇಂಜ್ ಆಗಿದ್ದು 2007ರಲ್ಲಿ. ಯಾವಾಗ ಸ್ಟೀವ್ ಜಾಬ್ಸ್ ಮೊದಲ ಬಾರಿಗೆ ಆ್ಯಪಲ್ ಐಫೋನ್ ಲಾಂಚ್ ಮಾಡಿದ್ರು, ಇಡೀ ಮೊಬೈಲ್ ಜಗತ್ತೇ ಬದಲಾಯಿತು ನೋಡಿ. ಕೀಪ್ಯಾಡ್ ಮಾಯವಾಗಿ ಬರೀ ಟಚ್ ಸ್ಕ್ರೀನ್ ಬಂತು. ಕೇವಲ ಫೋನ್ ಕಾಲ್ ಮಾಡೋಕೆ ಅಂತ ಬಂದ ಯಂತ್ರ ಇವತ್ತು ಇಂಟರ್ನೆಟ್, ಕ್ಯಾಮ್ರಾ, ಕಂಪ್ಯೂಟರ್, TV ಎಲ್ಲವನ್ನು ತನ್ನೊಳಗೆ ನುಂಗಿ ಇವತ್ತು ಸ್ಮಾರ್ಟ್ ಫೋನ್ ಆಗಿ ನಮ್ಮ ಜೇಬ್ನಲ್ಲಿ ಕುಳಿತಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಕೇವಲ ರಸ್ತೆಯಲ್ಲಿ ಓಡಾಡುತ್ತಾ ಮಾತನಾಡಲು ಬೇಕು ಅಂತ ಕಂಡುಹಿಡಿದ ಒಂದು ವಸ್ತು ಇವತ್ತು ನಮ್ಮ ಇಡೀ ಜೀವನವನ್ನೇ ಒಂದು ಕಂಟ್ರೋಲ್ ಮಾಡ್ತಿದೆ. ಒಂದು ವೇಳೆ ಮೊಬೈಲ್ ಇಲ್ದಿದ್ರೆ ಇವತ್ತು ನಮ್ಮ ಲೈಫ್ ಹೇಗಿರ್ತಿತ್ತು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅದೇ ಇಂಟ್ರೆಸ್ಟಿಂಗ್ ಇತಿಹಾಸ ತಿಳಿಯಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.